ನಮಸ್ಕಾರ. ಇವತ್ತಿನ ಪ್ರಶ್ನೆ, ಕೈಮದ್ದು ಬಿದ್ದಂತಹ ವ್ಯಕ್ತಿಗೆ ಮಾನಸಿಕ ಮತ್ತು ದೈಹಿಕ ಅನಾರೋಗ್ಯ ಪೀಡಿತನಾಗಿರ್ತಾನೆ. ಆದರೆ ದೈಹಿಕವಾಗಿ ಅನಾರೋಗ್ಯ ಬಂದಂತಹ ವ್ಯಕ್ತಿ ಡಾಕ್ಟರ್ ಹತ್ರ ಹೋಗಿ ಟೆಸ್ಟ್ ಮಾಡಿಸಿದಾಗ ಏನೋ ಒಂದು ಸಮಸ್ಯೆ ಇರುತ್ತೆ. ಆ ಸಮಸ್ಯೆಯ ಬಗ್ಗೆ ಕುರಿತು ಡಾಕ್ಟರ್ ಹತ್ರ ಚೆಕ್ ಮಾಡಿಸಿದಾಗ ಅವರು ಕೆಲವು ಟೈಮಲ್ಲೆಲ್ಲ ಸ್ಕ್ಯಾನ್ ಮಾಡೋದಕ್ಕೆ ಹೇಳ್ತಾರೆ. ಸ್ಕ್ಯಾನಿಂಗ್ ಮಾಡಬೇಕಾದ್ರೆ ಈ ಒಂದು ಕೈಮದ್ದು ಇದೆಯೋ ಇಲ್ಲೋ ಅಂತೇಳಿ ಆ ಸ್ಕ್ಯಾನಲ್ಲಿ ಯಾಕೆ ಕಾಣಿಸೋದಿಲ್ಲ, ಆದರೆ ಇರೋ ಪ್ರಾಬ್ಲಮ್ ಇದ್ದಂಗೆ ಇರುತ್ತೆ. ಸ್ಕ್ಯಾನ್ ಮಾಡಿಸಿದಾದ್ಮೇಲೆ ರಿಪೋರ್ಟ್ ಬಂದಾಗ ನಾರ್ಮಲ್ ಅಂತ ಇರುತ್ತಲ್ಲ, ಇದ್ರ ಬಗ್ಗೆ ತಿಳಿಸ್ಕೊಡಿ ಅಂತೇಳಿ ಕೇಳಿದ್ದಾರೆ. ನೋಡಿ, ನಾನು ಸುಮಾರು ಹಳೆಯ ವಿಡಿಯೋದಲ್ಲಿ ಹೇಳಿದ್ದೀನಿ ಮಾಯಾ ಹುಳು ಅಂತೇಳಿ. ಈ ಕೈಮದ್ದು ಬಿದ್ದಂತಹ ವ್ಯಕ್ತಿಗೆ ಅದು ಹೋಗ್ತಾ ಹೋಗ್ತಾ ಮಾಯಾ ಹುಳು ಆಗುತ್ತೆ. ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇದೆ. ಆ ಒಂದು ಮಾಯಾ ಹುಳು ಏನಾಗುತ್ತೆ ಅಂದರೆ, ಈ ಒಂದು ಸ್ಕ್ಯಾನ್ ಮಾಡಿಸೋದಾಗಲಿ ಇನ್ನೊಬ್ರು ನೋಡೋದಾಗಲಿ ಅದೇನು ಕಣ್ಣಿಗೆ ಕಾಣಿಸೋದಿಲ್ಲ, ನಮಗೂ ಕೂಡ ಗೊತ್ತಾಗೋದಿಲ್ಲ. ಬಟ್ ನೋವು ಏನಿರುತ್ತೋ ಆ ಪೇನ್ ಅನುಭವಿಸ್ತಾ ಇರೋದು ಗೊತ್ತಾಗುತ್ತೆ. ಮತ್ತು ಇದ್ರ ಜೊತೆಯಲ್ಲಿ ಎಲ್ಲಿ ಫುಲ್ ಎಲ್ಲ ಬ್ಲಾಕೇಜಸ್ ಆಗ್ತಾ ಇರುತ್ತಲ್ಲ, ಅಂಥ ಒಂದು ಸಮಯದಲ್ಲಿ ಏನಾಗುತ್ತೆ ಅಂದರೆ, ಈಗ ಯಾರೋ ಏನೋ ಒಂದು ಸಮಸ್ಯೆ ಮಾಡಿರ್ತಾರೆ, ಆ ಸಮಸ್ಯೆಯ ಮುಖಾಂತರವಾಗಿ ನಿಮಗೆ ಸಮಸ್ಯೆ ಆಗ್ತಿರುತ್ತೆ. ಆ ಸಮಸ್ಯೆ ಬಿಟ್ಟು ಇನ್ನೊಂದು ಹೊರಗಡೆಯಿಂದನೂ ಕೂಡ ಸಮಸ್ಯೆ ಬರುತ್ತೆ. ಹೇಗೆ ಅಂತ ಅಂದರೆ, ಇವಾಗ ಎಲ್ಲೋ ಏನೋ ಒಂದು ಕೊಳ್ತೋಗಿರೋ ವಸ್ತು ಇರುತ್ತೆ ಅಂತ ತಿಳ್ಕೊಳ್ಳಿ. ಆ ಕೊಳ್ತೋಗಿರೋ ವಸ್ತುವಿನಲ್ಲಿ ಅಂದರೆ ಕಾಲಕ್ರಮೇಣವಾಗಿ ಅದು ಹುಳು ಆಗ್ತಾ ಹೋಗುತ್ತೆ. ಅದ್ರ ಆಪೋಸಿಟ್ಟಲ್ಲಿ ಇರ್ತಕ್ಕಂಥದ್ದು ಅದ್ರ ಥರದ್ದೇ ಏನೋ ಒಂದು ಬಂದು ಆ ಒಂದು ಕೊಳ್ತೋಗಿರೋ ವಸ್ತುವಿನಲ್ಲಿ ಸೇರ್ಕೊಳ್ತಲ್ಲ, ಇದು ಕೂಡ ಹಾಗೇ. ಈಗ ಮೊಸರು 2-3 ದಿವಸ ಇಟ್ಟಾಗ ಅದು ಹುಳು ಎಲ್ಲ ಬರುತ್ತಲ್ಲ, ಅದೇ ಪ್ರಕಾರವಾಗಿಯೇ ಈ ಒಂದು ಎನರ್ಜಿ ಏನಿರುತ್ತಲ್ಲ, ಈ ಕೆಟ್ಟ ಎನರ್ಜಿ ಅನ್ನೋದು ಬಾಡಿಯಲ್ಲಿ ಇದ್ದೇ ಇರುತ್ತೆ. ಆ ವಸ್ತು ಮಾತ್ರ ಅದನ್ನು ಹೊರಗಡೆ ತೆಗೆಯೋದಕ್ಕೆ ಸಾಧ್ಯ ಐತೆ. ಕೆಟ್ಟ ಎನರ್ಜಿಗೆ ಅದ್ರ ತಕ್ಕನಾಗಿರ್ತಕ್ಕಂಥ ಒಂದು ಟ್ರೀಟ್ಮೆಂಟ್ನ ತೆಗೆದುಕೊಂಡ್ರೆ ಮಾತ್ರ ಆ ಕೆಟ್ಟ ಎನರ್ಜಿ ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಈ ಸ್ಕ್ಯಾನಿಂಗ್ಗಳಲ್ಲೆಲ್ಲ ಇದು ಕಾಣಿಸೋದಿಲ್ಲ. ಈ ಟೆಕ್ನಾಲಜಿ ಎಷ್ಟೊಂದು ಮುಂದುವರೆದಿದೆ ಅಲ್ವಾ, ಏನೇ ಇದ್ರೂ ಕೂಡ ಸ್ಕ್ಯಾನಲ್ಲಿ ಕಾಣಿಸುತ್ತೆ. ಏನಾದರೂ ಅಕಸ್ಮಾತ್ ದೈಹಿಕ ಸಮಸ್ಯೆ ಇದ್ರೂ ಕೂಡ, ಕೆಲವೊಬ್ಬರಿಗೆ ಏನೇನೋ ಸಮಸ್ಯೆ ಇರುತ್ತೆ, ಅದೆಲ್ಲದೂ ಕೂಡ ಆ ಸ್ಕ್ಯಾನಿಂಗ್ ರೂಪದಲ್ಲೇ ನಾವು ನೋಡಿಕೊಂಡು ಸ್ಕ್ಯಾನಲ್ಲಿ ಏನು ಬಂದಿದೆ ಏನು ಅಂತೇಳಿ ತಿಳ್ಕೊಂಡು ಆಮೇಲೆ ಟ್ರೀಟ್ಮೆಂಟ್ನ ಕೊಡೋದಕ್ಕೆ ಶುರು ಮಾಡ್ತಾರೆ ಡಾಕ್ಟ್ರು. ಬಟ್ ಇದರಲ್ಲಿ ಏನಪ್ಪ ಅಂದರೆ, ಇದು ಸೈನ್ಸಿಗೂ ಕೂಡ ಮೀರಿರ್ತಕ್ಕಂಥದ್ದು. ಸೊ ಹಾಗಾಗಿ ಇದು ಯಾವುದೇ ಕಾರಣಕ್ಕೂ ಕಣ್ಣಿಗೆ ಕಾಣಿಸೋದಿಲ್ಲ. ಸುಮಾರು ಹಳೆ ವಿಡಿಯೋ ನೀವು ಸರ್ಚ್ ಮಾಡ್ತಾ ಹೋಗಿ, ಅದರಲ್ಲೆಲ್ಲ ಕಂಪ್ಲೀಟಾಗಿ ಹೇಳಿದ್ದೀನಿ. ಇದು ಮದ್ದು ಹಾಕಿದಾಗ ಹೇಗಾಗುತ್ತೆ, ಮತ್ತು ಅದು ಯಾವ ರೀತಿ ಮಾಯಾ ಹುಳು ಆಗುತ್ತೆ, ಆಮೇಲೆ ಅಂಗಾಂಗಗಳಿಗಾಗಲಿ ಆ ಬ್ಲಡ್ನೆಲ್ಲ ಹೇಗೆ ಹೀರ್ಕೊಳ್ಳುತ್ತೆ, ಬ್ಲಡ್ಡೆಲ್ಲ ಹೇಗೆ ಕೆಟ್ಟೋಗುತ್ತೆ, ಏನೇನು ಸಮಸ್ಯೆ ಬರುತ್ತೆ, ಬಾಡಿಯೆಲ್ಲ ಹೇಗೆ ಹೀಟಾಗುತ್ತೆ, ಹೀಟಾಗಿ ಆಗುವಂಥ ಸಮಸ್ಯೆಗಳೆಲ್ಲ ಏನು ಜನ ಏನು ಅನುಭವಿಸ್ತಾರೆ ಅಂತ ಹೇಳ್ಬಿಟ್ಟು ಅದರಲ್ಲಿ ನೀವು ನೋಡಬಹುದು. ಮತ್ತು ಇನ್ನೂ ಕೆಲವರು ಸುಮಾರು ಜನ ಹೇಳ್ತಾ ಇರ್ತಾರೆ, ಮೇಡಮ್ ನನಗೆ ಆಗುವಂತಹ ಸಮಸ್ಯೆ ನಾನು ಮನೆಯಲ್ಲಿ ಹೇಳ್ಕೊಂಡ್ರೂ ಕೂಡ ಯಾವುದೇ ಕಾರಣಕ್ಕೂ ಅವರು ನಂಬೋದಿಲ್ಲ, ನಿನಗೆ ಮಾನಸಿಕ ಆಗಿದೆ ಅಂತೇಳಿ ಹೇಳ್ತಾರೆ. ಮಾನಸಿಕ ಆಗಿದ್ರೆ ನಾನು ಯಾಕೆ ಮೇಡಮ್ ಹಿಂಗಿರ್ತಿದ್ದೆ, ಬಟ್ ನನಗೆ ಆಗೋ ಸಮಸ್ಯೆ ಏನಿದೆ ಅಂತೇಳಿ ನನಗೆ ಮಾತ್ರ ಗೊತ್ತಾಗುತ್ತೆ. ಅವ್ರಿಗಾದಾಗ್ಲೇ ಆ ನೋವು ಏನು ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಆದರೆ ಈಗಿರ್ತಕ್ಕಂಥ ಸಮಸ್ಯೆ ಜೊತೆಯಲ್ಲಿ ತುಂಬ ಚುಚ್ಚು ಮಾತುಗಳನ್ನೆಲ್ಲ ಹೇಳ್ತಾ ಇರ್ತಾರೆ. ನಿನಗೇನು ಆಗಿಲ್ಲ, ಮಲ್ಕೊಂಡಿದ್ರೆ ಏನಾಗಿಲ್ಲ, ಎದ್ದು ಕೆಲಸ ಮಾಡು ಅಂತೇಳಿ ಹೇಳ್ತಾರೆ. ನೀನೆಲ್ಲೋ ಸುಮ್ಮನೆ ಅದನ್ನೇ ತಲೆ ಕೆಡಿಸ್ಕೊಂಡಿದೀಯಾ ಅಂತ ಹೇಳ್ತಾರೆ. ಫ್ರೆಂಡ್ಸ್ ಸರ್ಕಲ್ ಆಗಲಿ ಮನೆಯಲ್ಲಾಗಲಿ ಎಲ್ಲರೂ ಕೂಡ ಈ ಥರ ಹೇಳ್ತಾ ಇರ್ತಾರೆ. ಇನ್ನೂ ಕೂಡ ನಾವು ಮಾನಸಿಕ ಆಗೋಗ್ಬಿಡ್ತೀವಿ ಮೇಡಮ್, ಇದಕ್ಕೇನಾದರೂ ಒಂದು ಟಿಪ್ಸ್ ಇದ್ದರೆ ಹೇಳಿ ಅಂತೇಳ್ಬಿಟ್ಟು ಕೇಳ್ಕೊಂಡಿದ್ದಾರೆ. ನೋಡಿ, ನಾಳಿನ ವಿಡಿಯೋದಲ್ಲಿ ಇದಕ್ಕೆ ನಾನು ಟಿಪ್ಸ್ ಹೇಳ್ಕೊಡ್ತೀನಿ ಕರೆಕ್ಟಾಗಿ. ಆದಷ್ಟು ಇವಾಗ ಅವ್ರಿಗೇನೋ ಸಮಸ್ಯೆ ಆಗಿದೆ ಅಂಥೇಳಿ ಗೊತ್ತಿರುತ್ತೆ, ಒಟ್ಟು ನೀವು ನೋಡ್ತಾ ಇರ್ತೀರ. ಆದರೆ ಇಂಥದಕ್ಕೆ ಸಮಸ್ಯೆ ಅಂತೇಳಿ ಗೊತ್ತಿರೋದಿಲ್ಲ. ಸಮಸ್ಯೆ ಆಗಿರ್ತಕ್ಕಂಥ ವ್ಯಕ್ತಿಗೆ ನಾವು ಇನ್ನಷ್ಟು ಕೂಡ ಚುಚ್ಚು ಮಾತುಗಳನ್ನ ಹೇಳಿದಾಗ ಇನ್ನೂ ಸಮಸ್ಯೆಗೆ ಒಳಗಾಗ್ತಾರೆ, ಡಿಪ್ರೆಷನ್ಗೆ ಹೋಗ್ತಾರೆ. ಆದಷ್ಟು ಕೂಡ ಅವ್ರ ಸಮಸ್ಯೆಗೆ ಸ್ಪಂದಿಸಿ ಏನಾಗಿದೆ ಏನು ಅಂತೇಳಿ ಕರೆಕ್ಟಾಗಿ ತಿಳ್ಕೊಂಡು ಟ್ರೀಟ್ಮೆಂಟ್ ಕೊಡಿಸೋದಕ್ಕೆ ಮುಂದುವರಿದೆ. ನೋಡಲ್ಲ ವೀಕ್ಷಕರೇ, ಇವತ್ತಿನ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಇನ್ನಷ್ಟು ವಿಡಿಯೋಸ್ಗಳು ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ವಿಡಿಯೋದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.